ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಇಂದು ನಾನು ನಿಮಗೆ ಚಾಮುಂಡಿ ದೇವಿದು ಒಂದು ಮಂತ್ರ ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ತುಂಬ ಸರಳವಾದ ವಶೀಕರಣ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ ಸ್ನೇಹಿತರೆ. ಹಾಗೆ ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ, ಏಕೆಂದರೆ ನಾನು ಮುಂದೆ ಏನು ವೀಡಿಯೋಸ್ ಬಿಡ್ತೀನೋ ಆ ವಿಡಿಯೋ ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಹತ್ರ ಬಂದು ಸೇರಬೇಕು. ಇದು ಚಾಮುಂಡಿ ದೇವಿ ಮಂತ್ರ ಸ್ನೇಹಿತರೆ. ಇದನ್ನು ನೀವು ಫಸ್ಟು ಮಾಡಬೇಕು ಅಂತ ಹೇಳಿದ್ರೆ ಸಿದ್ಧಿ ಮಾಡ್ಕೋಬೇಕು ಸ್ನೇಹಿತರೆ. ಯಾಕೆಂದರೆ ಇಷ್ಟು ದಿನ ನಾನು ನಿಮ್ಗೆ ಕೊಡ್ತಾ ಇದ್ದು ಸಿದ್ಧಿ ಮಂತ್ರ ಕೊಡ್ತಾ ಇದ್ದೆ, ಬಟ್ ಇದನ್ನು ಸಿದ್ಧಿ ಆಗಿಲ್ಲ ಸ್ನೇಹಿತರೆ. ಇದನ್ನು ಸಿದ್ಧಿ ಮಾಡಬೇಕು ಅಂದರೆ ನೀವು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ರುದ್ರಾಕ್ಷಿ ಮಾಲೆಯಿಂದ 1008 ಸಾರಿ ಜಪ ಮಾಡ್ಕೋಬೇಕು ಸ್ನೇಹಿತರೆ. 1008 ಸಾರಿ ಜಪ ಮಾಡಿದ ಮೇಲೆ ಅದು ಸಿದ್ಧಿ ಆಗುತ್ತೆ. ಅದಾದಮೇಲೆ ಯಾರನ್ನು ಬೇಕಾದ್ರೂ ಕೇವಲ 5 ನಿಮಿಷದಲ್ಲಿ ವಶೀಭೂತ ಮಾಡ್ಕೊಳ್ಬೋದು. ಅದೊಂದು ಮಾಡಿ ಹೋದರೆ ಸಾಕು, ಅವ್ರು ನಿಮ್ಮ ಹಿಂದೆನೇ ಬರ್ತಾರೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೇಳ್ತೀನಿ, ಲೀಸ್ಟ್ ಬರ್ಕೊಳ್ಳಿ. ಬಟ್ ಈ ಸಾಮಗ್ರಿ ನೀವು ಯಾವಾಗ ತರಬೇಕು ಅಂದರೆ 1008 ಸಾರಿ ಜಪ ಮಾಡಿ ಅದನ್ನು ಸಿದ್ಧಿ ಮಾಡಿ ಆದ ಮೇಲೆ ಇದನ್ನು ಮಾಡಬೇಕಾಗಿರೋದು ನೀವು ಬರೀ ಶುಕ್ರವಾರ ಮಾತ್ರ. ಅದು ಶುಕ್ರವಾರ ರಾತ್ರಿ 9ರಿಂದ 12 ಒಳಗೆ ಸ್ನೇಹಿತರೆ, ನೈಟ್. ಇದಕ್ಕೆ ಬೇಕಾಗಿರೋ ಸಾಮಗ್ರಿ 5 ವೀಳ್ಯದೆಲೆ, 6 ಅಡಿಕೆ ಚೂರು ಮತ್ತು ಒಂದು ರುದ್ರಾಕ್ಷಿ ಮಾಲೆ. ಇಷ್ಟನ್ನು ತಂದು ನೀವು ಅವತ್ತು ಶುಕ್ರವಾರ ಮನೇಲಿ ಇಟ್ಕೊಂಡು ಸಂಜೆ ಸ್ನಾನ ಎಲ್ಲ ಮಾಡಿ ನೀವು ಪೂಜೆ ಮಾಡಿ ದೇವ್ರ ಮನೇಲಿ ಕೂತ್ಕೊಳ್ಳಿ. ಇಲ್ಲ ಆಗಿಲ್ಲ ಅಲ್ಲಿ ಅಂದರೆ ರೂಮಲ್ಲಿ ಹೋಗಿ ಕುಳಿತುಕೊಳ್ಳಿ. ರೂಮಲ್ಲಿ ಕುಳಿತುಕೊಂಡು ಏನೂ ಇಲ್ಲ ಸ್ನೇಹಿತರೆ, ಆ 5 ವೀಳ್ಯದೆಲೆ ಏನು ತಂದಿದ್ದೀರೋ ಆ 5 ವೀಳ್ಯದೆಲೆ ಮೇಲೂ ನಿಮ್ಮ ಹೆಸರು ಪ್ಲಸ್ ಹಾಕಿ ಅದ್ರ ಕೆಳಗಡೆ ನಿಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರ ಹೆಸರು, ನಿಮ್ಮ ಹೆಸರು ಪ್ಲಸ್ ಬರೋದು ಅವ್ರ ಹೆಸರು 5 ವೀಳ್ಯದೆಲೆ ಮೇಲೂ ಬರೀಬೇಕು ಸ್ನೇಹಿತರೆ. 5 ವೀಳ್ಯದೆಲೆ ಮೇಲೂ ಬರೆದ ನಂತರ 5 ವೀಳ್ಯದೆಲೆಯನ್ನು ಒಟ್ಟಿಗೆ ಇಟ್ಟು ಅದ್ರ ಮೇಲೆ 6 ಅಡಿಕೆ ಚೂರ್ನು ಇಟ್ಬಿಡಿ ಸ್ನೇಹಿತರೆ. ಅದನ್ನು ಇಟ್ಟು ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ನೀವೇನು 1008 ಸಾರಿ ಜಪ ಮಾಡಿ ಸಿದ್ಧಿ ಮಾಡ್ಕೊಂಡಿದ್ದೀರೋ ಮಂತ್ರ, ಅದನ್ನು ಇಲ್ಲಿ ಕೇವಲ 51 ಸಾರಿ ಹೇಳಿ ಸ್ನೇಹಿತರೆ, ಸಾಕು. 51 ಸಾರಿ ಹೇಳಿ ಆ ಅಡಿಕೆ ಮತ್ತು ಎಲೆಗೆ ಉರ್ಬಿ ಸ್ನೇಹಿತರೆ ಅಂತ 3 ಸಾರಿ ಅದಕ್ಕೆ ಊದಿದ ನಂತರ ನೆಕ್ಸ್ಟ್ ಡೇ ಅಂದರೆ ಶನಿವಾರ ಅಷ್ಟೆಲ್ಲ ಮಾಡಿದ ಮೇಲೆ ಶುಕ್ರವಾರ ನೀವು ಮಲ್ಕೊಂಡ್ಬಿಡಿ. ಅದನ್ನು ನಿಮ್ಮ ತಲೆ ಹತ್ರ ಇಟ್ಟು ಮಲಗಿ, ಇಲ್ಲ ನಿಮ್ಮ ಜೇಬಲ್ಲಿ ಇಟ್ಕೊಂಡು ಮಲಗಿ, ಇಲ್ಲ ದೇವ್ರ ಮನೇಲಿ ಇಟ್ಟು ಮಲಗಿ. ಮುಂಜಾನೆ ಎದ್ದಿದ ತಕ್ಷಣ ನೀವು ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಆ ಅಡಿಕೆ ಏನಿದೆಯೋ 6 ಅಡಿಕೆ ಚೂರು ಅದನ್ನು ತಗೊಂಡೋಗಿ ಎಲ್ಲಾದರೂ ಮರ ಇರುತ್ತಲ್ಲ, ಮರದ ಕೆಳಗೆ ಮಣ್ಣಲ್ಲಿ ಮುಚ್ಚಿಬಿಡಿ ಸ್ನೇಹಿತರೆ. ಮಣ್ಣಲ್ಲಿ ಮುಚ್ಚಿದ ನಂತರ ಮನೆಗೆ ಬಂದು ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡಿ ಭಕ್ತಿಯಿಂದ ಬೇಡ್ಕೊಂಡು ಆ ಎಲೆ ಏನಿದೆಯೋ ನಿಮ್ಮ ಹತ್ರ ಇನ್ನು 5 ವೀಳ್ಯದೆಲೆ ಏನಿದೆಯೋ ಆ ಎಲೆನ ತಗೊಂಡೋಗಿ ಯಾವುದಾದ್ರು ಹಸುಗೆ ಇಲ್ಲ ಕುರಿ ಆಗ್ಬೋದು, ಒಟ್ಟಿನಲ್ಲಿ ಹುಲ್ಲು ತಿನ್ನೋ ಪ್ರಾಣಿ ಯಾವುದಕ್ಕಾದರೂ ತಿನ್ನಿಸ್ಬಿಡಿ ಸ್ನೇಹಿತರೆ. ತಿನ್ನಿಸ್ಬಿಟ್ಟು ಬನ್ನಿ, ನಿಮ್ಮ ಕೆಲಸ ಯಾಕಾಗಲ್ಲ ನೋಡಿ ಸ್ನೇಹಿತರೆ. ಇದಕ್ಕೆ ಮಂತ್ರ ಈ ಥರ ಇದೆ ನೋಡಿ ಸ್ನೇಹಿತರೆ. ಮಂತ್ರ ಹೇಳ್ತೀನಿ. ಓಂ ಚಾಮುಂಡಾಯೇ ಜಯ ಜಯ ಸ್ತಂಭಾಯ ಸ್ತಂಭಾಯ ಭಂಜಾಯ ಭಂಜಾಯ ಮೋಹಾಯ ಮೋಹಾಯ ಅಮುಕಿ ಸರ್ವಸ್ತೆ ನಮಃ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಚಾಮುಂಡಾಯೇ ಜಯ ಜಯ ಸ್ತಂಭಾಯ ಸ್ತಂಭಾಯ ಭಂಜಾಯ ಭಂಜಾಯ ಮೋಹಾಯ ಮೋಹಾಯ ಅಮುಕಿ ಸರ್ವಸ್ತೆ ನಮಃ ಸ್ವಾಹ. ನೀವು 1008 ಸಾರಿ ಏನು ಜಪ ಮಾಡ್ತೀರೋ ಅವಾಗ ಇದೇ ಥರ ಜಪ ಮಾಡಬೇಕು ಸ್ನೇಹಿತರೆ. ಅದು ಮುಗಿದ ಮೇಲೆ ಯಾವಾಗ ವೀಳ್ಯದೆಲೆ ಮೇಲೆ ಪ್ರಯೋಗ ಮಾಡ್ತೀರೋ ಆವಾಗ ಅಮುಕಿ ಅನ್ನೋ ಜಾಗದಲ್ಲಿ ನಿಮಗೆ ಯಾರು ಬೇಕಾಗಿದ್ದೀರೋ ಅವ್ರ ಹೆಸರು ಹಾಕೊಂಡು 51 ಸಾರಿ ಹೇಳಿ ಸ್ನೇಹಿತರೆ. ಇದು ಖಂಡಿತ ಆಗುತ್ತೆ, ಶತಸಿದ್ಧ ಸ್ನೇಹಿತರೆ. ಇದರಲ್ಲಿ 2 ಮಾತಿಲ್ಲ. ಮಂತ್ರನ ನಾನು ಡಿಸ್ಪ್ಲೇಲೂ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಒಳ್ಳೆಯದಾಗಲಿ.